ಕಲಬುರಗಿ ನಗರದಲ್ಲಿ ಕಳೆದ ರಾತ್ರಿ ನಡೆದ ಗ್ಯಾಂಗ್ ವಾರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 9 ಆರೋಪಿಗಳನ್ನು ಬಂಧಿಸುವಲ್ಲಿ ಕಲಬುರಗಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಗ್ಯಾಂಗ್ ವಾರ್ ಪ್ರಕರಣದಲ್ಲಿ ಬಂಧಿತ ಆರೋಪಿಗಳಾದ ಅಮರ್, ಯೋಗರಾಜ್, ಸಾಗರ್, ವಿಠಲ್, ಶಾಂತು, ಪ್ರಮೋದ್, ಚರಣು, ಶಿವಪ್ರಸಾದ್ ಹಾಗೂ ಪ್ರಮೋದ್ ಎಂಬ 9 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಕಳೆದ ತಡರಾತ್ರಿ ವಿದ್ಯಾನಗರದಲ್ಲಿ 2 ಗುಂಪುಗಳ ಮಧ್ಯೆ ಗ್ಯಾಂಗ್ ವಾರ್ ನಡೆದಿತ್ತು. ಈ ಗ್ಯಾಂಗ್ ವಾರ್ನಲ್ಲಿ ಸೈಯದ್ ಮೋಸಿನ್ ಹಾಗೂ ಇನ್ನೋರ್ವ ಗಂಭೀರ ಗಾಯಗೊಂಡಿದ್ದರು. ಇದರಲ್ಲಿ ಗಂಭೀರ ಗಾಯಗೊಂಡಿದ್ದ ಸೈಯದ್ ಮೋಸಿನ್ನನ್ನು ತಕ್ಷಣವೇ ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೋಸಿನ್ ಮೃತಪಟ್ಟಿದ್ದನು. ಈ ಪ್ರಕರಣದಲ್ಲಿ ಆರೋಪಿಗಳನ್ನು ಹಿಡಿಯಲು ತಂಡ ರಚಿಸಿದ ಪೊಲೀಸರು 9 ಆರೋಪಿಗಳನ್ನು ಬಂಧಿಸಿ ಇದೀಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ಗ್ಯಾಂಗ್ ವಾರ್ ನಡೆದಿದ್ದು SP ಶಶಿಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಕಲಬುರಗಿ ನಗರದ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ವಿದ್ಯಾನಗರ ಬಡಾವಣೆಯ ಒಂದು ಅಂಗಡಿಯ ಮುಂದೆ ಸುಮಾರು 17ರಿಂದ 18 ವರ್ಷ ವಯಸ್ಸಿನ ಮೊಹಸಿನ್ ಅನ್ನುವಂಥ ಒಬ್ಬ ವಿದ್ಯಾರ್ಥಿದು ಕೊಲೆ ಪ್ರಯತ್ನ ಆಗುತ್ತೆ. ನಂತರ ಕಲಬುರಗಿ ನಗರದಲ್ಲೇ ಇರುವಂತಹ ಯುನೈಟೆಡ್ ಹಾಸ್ಪಿಟಲ್ ಅಲ್ಲಿಗೆ ತಗೊಂಡು ಬಂದಂಥ ಸಂದರ್ಭದಲ್ಲಿ ಬ್ರಾಡ್ ಡೆಡ್ ಅಂತ ಡಾಕ್ಟರ್ ಡಿಕ್ಲೇರ್ ಮಾಡ್ತಾರೆ. ಇದರ ಹಿನ್ನೆಲೆಯಲ್ಲಿ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ನಾವು ದಾಖಲಿಸ್ಕೊಂಡಿದ್ವಿ. ಆ ಕೊಲೆ ಪ್ರಕರಣದಲ್ಲಿ ಒಟ್ಟು ಪರಿಶೀಲನೆ ಮಾಡಿ ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಒಟ್ಟು 9 ಜನ ಆರೋಪಿಗಳನ್ನು ನಾವು ಇವರಿಗೆ ಬಂಧಿಸಿದ್ದು, ಇನ್ನೂ ಉಳಿದಿರುವಂತಹ ಕೆಲವು ಆರೋಪಿಗಳನ್ನ ಬಂಧಿಸುವ ಒಂದು ಪ್ರಕ್ರಿಯೆಯಲ್ಲಿ ನಿರತವಾಗಿದ್ದೀವಿ. ಒಟ್ಟು 9 ಬಂಧಿತ ಆರೋಪಿಗಳಲ್ಲಿ ಒಬ್ಬನಿಗೆ ಮಾತ್ರ ಪ್ರಾಪ್ತ ವಯಸ್ಸಿನವನು, ಅಂದರೆ 18 ವರ್ಷಕ್ಕಿಂತ ಹೆಚ್ಚಾಗಿದೆ, 19 ವರ್ಷದವನೊಬ್ಬ ಇದ್ದಾನೆ. ಇನ್ನು 8 ಜನ ಕೂಡ 17 ವರ್ಷ ಅಪ್ರಾಪ್ತ ವಯಸ್ಕರಿದ್ದಾರೆ. ಹಾಗೂ ಈ ಹಿಂದೆ ನಡೆದಿದ್ದಂತಹ RG ನಗರ ಪ್ರಕರಣ, ಅದರಲ್ಲಿ ಕೂಡ ನಾವು ಒಟ್ಟು 5 ಜನ ಆರೋಪಿತರನ್ನು ಇವರಿಗೆ ಬಂಧಿಸಿದ್ದೀವಿ. ಬಂಧಿತರ ಹೆಸರು ಈ ರೀತಿ ಇದೆ: ಮುರ್ತುಜಾ ಅಲಿ, ಸಂತು, ಸಾಗರ್, ವಿಜಯ್ ಮತ್ತು ಸೋಫಿಯಾನಾ. ಸೊ 5 ಜನರನ್ನು ಆ ಒಂದು ಪ್ರಕರಣದಲ್ಲಿ ಕೂಡ ಬಂಧಿಸಿದ್ದೀವಿ. ಅದರಲ್ಲೂ ಕೂಡ ಸುಮಾರು ಇನ್ನೂ 5-6 ಜನ ಆರೋಪಿಗಳು ತಲೆ ಮರೆಸಿಕೊಂಡಿದ್ದಾರೆ. ಅವ್ರನ್ನ ಕೂಡ ಬಂಧಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ.